ಇಷ್ಟು ಗೋಲ್ಡ್ಸ್ ನಂದು ಮದುವೆ ಮುಂಚೆ ತೊಗೊಂಡಿರೋಂಥದ್ದು, ಮದುವೆ ಆದಮೇಲೆ ತೊಗೊಂಡಿರೋಂಥ ಗೋಲ್ಡು ಇಷ್ಟಿದೆ. ಇಷ್ಟು ಹೇಳ್ತಾ ಹೋಗ್ತೀನಿ, ಯಾವುದು ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲನ್ನು ನೋಡ್ತಿದ್ರು ಹೋಗಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವತ್ತು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತಂತೂ ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ವೀಡಿಯೋನ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಂದರೆ ಹಾಗೆ ಅಲ್ವಾ, ನಾವು ಗೋಲ್ಡ್ಸ್ ಅಂದರೆ ತುಂಬ ಇಷ್ಟಪಡ್ತೀವಿ, ಅದರಲ್ಲೂ ಬಟ್ಟೆ ಅಂದರೆ ಇಷ್ಟಪಡ್ತೀವಿ, ಗೋಲ್ಡ್ಸ್ ಅಂದರೆ ಇಷ್ಟಪಡ್ತೀವಿ. ಅದೇ ರೀತಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಹಾಗೆ ನಾನು ಇವತ್ತು ಬಂದು ಹಬ್ಬಕ್ಕೆ ಅಂತ ಎಲ್ಲನೂ ಗೋಲ್ಡ್ನೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದನ್ನ ತೊಗೊಂಡು ಬಂದಿದ್ದೆ. ಹಾಗಾಗಿ ತುಂಬ ಜನ ಕೇಳ್ತಾ ಇರ್ತಾರೆ ಕಾಮೆಂಟಲ್ಲಿ, ನೀವು ರಿಂಗ್ ಹಾಕಿದ್ರೆ ಲಕ್ಷ್ಮಿಯವರೇ, ಆ ರಿಂಗ್ನ ತೋರಿಸಿ, ಮತ್ತು ಆ ನೆಕ್ಲೆಸ್ ಇನ್ನೊಂದು ನೆಕ್ಲೆಸ್ ಏನಾಯಿತು ಅಂತ ಕೇಳ್ತೀರಾ. ಒಂದು ನೆಕ್ಲೆಸ್ ತೋರಿಸಿದಾಗ ಇನ್ನೊಂದು ನೆಕ್ಲೆಸ್ ಕೇಳ್ತೀರಾ. ಹಾಗಾಗಿ ನಾನು ಎಲ್ಲ ವೀಡಿಯೋನ ಮಾಡಿ ಪೋಸ್ಟ್ ಮಾಡೋಣ ಅಂತೇಳಿ, ಹೇಗೋ ಒಂದು ವ್ಲಾಗ್ ಆಗುತ್ತೆ, ಇದೆ ಒಂದು ಫುಲ್ ಒಂದು ಸ್ವಲ್ಪ ಎಲ್ಲ ಗೋಲ್ಡ್ಸ್ನೆಲ್ಲ ತೋರಿಸೋಂಥ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ನನಗನ್ನಿಸ್ತು. ಮತ್ತು ನಾನು ಎಷ್ಟೆಲ್ಲ ಕಷ್ಟಪಟ್ಟು ಗೋಲ್ಡ್ಸ್ನೆಲ್ಲ ಮಾಡಿಸ್ಕೊಂಡೆ, ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಿದೆ ಅಂತೆಲ್ಲ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಪ್ರೆಸೆಂಟಲ್ಲಿ ಯಾವ ಟಿಪ್ಸ್ನೂ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನೇನು ಮಾಡ್ತಾಯಿದ್ದೀನಿ, ಗೋಲ್ಡ್ ಯಾವ ರೀತಿ ಬೈ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಯಾವುದು ಅಂತ ಎಲ್ಲ ತೋರಿಸ್ಬಿಡ್ತೀನಿ. ನೋಡಿ, ಇಷ್ಟು ಗೋಲ್ಡ್ಸ್ ನಂದು ಮದುವೆ ಮುಂಚೆ ತೊಗೊಂಡಿರೋಂಥದ್ದು, ಮದುವೆ ಆದಮೇಲೆ ತೊಗೊಂಡಿರೋಂಥ ಗೋಲ್ಡು ಇಷ್ಟಿದೆ. ಇಷ್ಟು ಹೇಳ್ತಾ ಹೋಗ್ತೀನಿ, ಯಾವುದು ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ತೋರಿಸ್ಬಿಡ್ತೀನಿ ನೋಡಿ. ಫಸ್ಟು ಬಂದು ನಾವು ಜಿ ಆರ್ ಟಿಲಿ ನಾನು ಬಂದು ಸ್ಕೀಮ್ನ ಕಟ್ತಾ ಇದ್ದೆ. ಮದುವೆಗೂ ಮುಂಚೆ ಬಂದು ನಾನು ನನ್ನ ಅರ್ನಿಂಗ್ಸ್ ಎಷ್ಟಿತ್ತಂದರೆ ನೀವು ನಿಜ ನಂಬೋಲ್ಲ. ಅವಾಗ ಬಂದು 2018-19 3,500 ರೂಪಾಯಿ ಗ್ರಾಮ್ ಇದ್ದಿದ್ದು, ಫರ್ ಗ್ರಾಮ್. ನಾನು ಗೋಲ್ಡ್ ಬಗ್ಗೆ ತಿಳ್ಕೊಂಡಲ್ಲ, ಗೋಲ್ಡಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಗೋಲ್ಡ್ಸ್ನ ನಾವು ಸೇವ್ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನ ತೊಗೊಂಡಿದ್ದು. ನನಗೆ ಗೋಲ್ಡ್ ರೇಟ್ ಅಂತ ತಿಳಿದಿದ್ದು ಫಸ್ಟ್ 1,500, 1,400, 1,500 ರೂಪಾಯಿಗೆ ಫಸ್ಟ್ ಟೈಮು ಒಂದು ವಾಲೆನ ತೊಗೊಂಡಿರೋವಂಥದ್ದು. ಇದೇ ಟೈಪಲ್ಲಿತ್ತು ಅವಾಗೂ ಕೂಡ ವಾಲೆ. ಈ ಟ್ರೆಂಡಿಂಗ್ ಅಂದರೆ ಡಿಸೈನ್ ಚೇಂಜ್ ಆಗುತ್ತೆ ಅಷ್ಟೇ. ಫಸ್ಟ್ ಟೈಮು ಒಬ್ಬರು ಅಂದರೆ ನಮ್ಮ ಗುರುಗಳೇ ಅಂದ್ಕೊಳ್ಳಿ, ನಮ್ಮ ಅತ್ತೆ, ಸ್ವಂತ ಅತ್ತೆ, ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ರೆ ಅವರು ನಿಜ ನನ್ನ ಬಗ್ಗೆನೇ ಹೇಳ್ತಾ ಇದೆಯಾ ಅಂತಾರೆ. ಅವ್ರು ಹೇಳಿದ್ಕೆ ತಾನೇ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅವ್ರು ಹೇಳಿದ್ಕೆ ನಮಗೆ ಗೋಲ್ಡ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಂತಾಯಿತು. ಅವರು ಒಂದು ಜೊತೆ ವಾಲೆ ಇಲ್ವಾ ಅಂತೆಲ್ಲ ಒಂದು ಸರಿ ಬೈದಿದ್ರು ನಮಗೆ. ಅಂದರೆ ಬುದ್ಧಿಮಾತು ಹೇಳಿದರು, ಅದು ಬುದ್ಧಿಮಾತು ಅನ್ಕೋಬೇಕು, ಬೈದಿದ್ದಾರೆ ಅವರಿಂದ. ಅಂದರೆ ಅವರಿಂದನೇ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದಲ್ವ. ಹಾಗಾಗಿ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆವಾಗ ಫಸ್ಟ್ ಟೈಮು 1,500 ರೂಪಾಯಿ ಕೊಟ್ಟು ಗೋಲ್ಡ್ ರೇಟು ಫಸ್ಟು ನಾನು ತಿಳ್ಕೊಂಡಿದ್ದು 1,500ದಿಂದ ಒಂದು ವಾಲೆಯನ್ನು ತೊಗೊಂಡ್ವಿ. ಆಮೇಲೆ ಅದೇ ತಕ್ಕನಂಗೆ ಸ್ವಲ್ಪನೇ ದುಡ್ಡನ್ನ ಸೇರಿಸಿ ಇವಾಗ 5-6 ಗೋಲ್ಡ್ನ 6 ಇಯರಿಂಗ್ನ ತೊಗೊಂಡಿದ್ದೀನಿ. ಅದನ್ನು ತೋರಿಸ್ತಾ ಹೋಗ್ತೀನಿ, ಏನೇನು ತೊಗೊಂಡಿದ್ದೀನಿ ಅಂತ, ಯಾವ್ಯಾವ ತೊಗೊಂಡೆ ಅಂತೆಲ್ಲ ಹೇಳ್ತೀನಿ. 2018 ನನ್ನ ಮದುವೆ ಆಗಿದ್ದು. ಆಗ ಬಂದು ನಾನು ಮಾಡಿಸ್ಕೊಂಡಿರೋಂಥ ಜ್ಯುವೆಲರಿ ಸೆಟ್ಸ್ ಇದು. 2 ಜ್ಯುವೆಲರಿ ಸೆಟ್ನ ತೋರಿಸ್ತೀನಿ. ಡೈರೆಕ್ಟಾಗಿ ಫಸ್ಟು ತುಂಬ ಜ್ಯುವೆಲರಿ ತೊಗೊಳ್ಳೋಷ್ಟು ದುಡ್ಡು ಇರ್ತಿರಲಿಲ್ಲ ನಮಗೆ. ಆವಾಗ ಬಂದು ನಾವು ತೊಗೊಂಡಿದ್ದು 2018 ಎಷ್ಟಿತ್ತು ಅಂದರೆ 3,500. ನನ್ನ ಮದುವೆಯಲ್ಲಿ 1 ಲಕ್ಷ ಅಲ್ಲ 2 ಲಕ್ಷ ರೂಪಾಯಿ ಗೋಲ್ಡ್ನ ಅಮೌಂಟ್ ತೊಗೊಂಡೋಗಿ ನನ್ನ ಹಸ್ಬೆಂಡ್ಗೆ ಚೈನು ಮತ್ತು ಬ್ಯಾಸ್ಲೆಟು ಮತ್ತು ನನಗೆ ಮಾಟಿ ನೆಕ್ಲೆಸ್ 4 ಐಟಮ್ ತೊಗೊಂಬಂದಿದ್ವಿ ಅವಾಗ. ಈಗ ನಿಜವಾಗ್ಲೂ 4 ಲಕ್ಷ ತೊಗೊಂಡೋದು ಈ ಥರದೊಂದು ಸಿಂಪಲ್ ಮಾಂಗಲ್ಯ ಸರ ತೊಗೊಬರೋದೇ ಕಷ್ಟ ಆಗಿಬಿಟ್ಟಿದೆ. ಅಷ್ಟು ಗೋಲ್ಡ್ ಬೆಳೆದಿದೆ ಅಲ್ವಾ. ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಎಷ್ಟು ಲಾಭ ಇದೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ತುಂಬಾ ಲಾಭ ಇದೆ. ಹಾಗಾಗಿ ಹೆಣ್ಮಕ್ಳೆಲ್ಲನೂ ಗೋಲ್ಡಲ್ಲೇ ಸೇವ್ ಮಾಡ್ತಾರೆ ಅಂತ ನನಗನ್ಸೋದು. ಇದು ನಾನು ಫೇವ್ರೆಟಾಗಿ ಮಾಡಿಸ್ಕೊಂಡಿರೋಂಥ ನೆಕ್ಲೆಸ್ ಬಗ್ಗೆ ಫಸ್ಟು ಹೇಳ್ಬಿಡ್ತೀನಿ. ನನಗಿಷ್ಟ ಆಗಿರೋಂಥ ನೆಕ್ಲೆಸ್ಸಿಂದನೇ ಸ್ಟಾರ್ಟ್ ಮಾಡೋಣ. ಇದು ನಾನು ಆಲ್ರೆಡಿ ತೋರಿಸಿದ್ದೀನಿ. ಈ ಥರ ನೆಕ್ಲೆಸ್ಸು ಎಷ್ಟಾಯಿತು, ಎಷ್ಟು ಗ್ರಾಮ್ ಅಂತೆಲ್ಲ ಹೇಳಿದ್ದೀನಿ. ಇದು ಬಂದು ನನ್ನ ಮನೀಶ್ ಈಗ ರೀಸೆಂಟಾಗಿ ಮಾಡಿಸಿರೋಂಥ ನೆಕ್ಲೆಸ್, ಒಂದು 2 ಇಯರ್ ಬ್ಯಾಕಲ್ಲಿ ತೊಗೊಂಡಿರೋಂಥ ನೆಕ್ಲೆಸ್ ಇದು. ಈ ಥರ ಇದೆ ನೋಡಿ ನನ್ನ ನೆಕ್ಲೆಸ್, ಈ ಥರ ಫುಲ್ಲು. ಇದು ಸರಿಯಾಗಿ ಕೂರ್ತಾ ಇಲ್ಲ, ಇದು ಚೇಂಜ್ ಮಾಡಿದ್ದೀನಿ ನಾನು ಇದ್ರದ್ದು. ಈ ಥರ ಇದೆ ನೆಕ್ಲೆಸ್ ನೋಡಿ. ಇದು 30 ಗ್ರಾಮ್ ಇದೆ ನೆಕ್ಲೆಸ್ಸು. ಇದಕ್ಕೆ ಬಂದು ಪಕ್ಕದಲ್ಲಿ ಇದೆಯಲ್ಲ ಇಯರಿಂಗ್ ಬಂದು, ನಾನಿದು ಫಸ್ಟು ಪಿ ಎಫ್ ಅಲ್ಲಿ ಮಾಡಿಸ್ಕೊಂಡಿದ್ದು ಈ ವಾಲೆ ಬಂದು ನೋಡಿ. ಇದು 9 ಗ್ರಾಮ್ ಮೇಲಿದೆ, 9.5 ಗ್ರಾಮ್ ಇದೆ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಬಟ್ ನಾನು ತೊಗೊಂಡಿದ್ದು ಇದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ ತೋರಿಸ್ತೀನಿ ಇವಾಗ ನಿಮಗೆ. ಇದು ಬಂದು 2 ರೀತಿ ನನಗೆ ಮ್ಯಾಚ್ ಆಗುತ್ತೆ. ಇದು ಬಂದು ಫಸ್ಟ್ ಟೈಮ್ ತೊಗೊಂಡ್ರಂಥ ನೋಡಿ ಇಯರಿಂಗ್. ಫಸ್ಟ್ ನೆಕ್ಲೆಸ್ ನೋಡಿಬಿಡಿ
ಯಾವ ಥರ ಇದೆ ಅಂತ. 30 ಗ್ರಾಮ್ ಇರುವಂಥ ನೆಕ್ಲೆಸ್ ಇದು. ಚೆನ್ನಾಗಿ ಕಾಣುತ್ತೆ, ಶಾರ್ಟ್ ಡಾಲರ್ ನೆಕ್ಲೆಸ್ ಥರ. ನನಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಾನು ಮಾಡಿಸ್ಕೊಂಡಿದ್ದು ಒಂದು 3 ಇಯರ್ ಆಗಿರ್ಬೋದು ಅನಿಸುತ್ತೆ ಅಷ್ಟೇ. 30 ಗ್ರಾಮ್ 600 ಮಿಲಿಯಷ್ಟು. ಇದು ಬಂದು ನಾನು 2 ಲಕ್ಷ ರೂಪಾಯಿ ಕೊಟ್ಟು ಮಾಡಿಸಿದ್ದೀನಿ. ಇವಾಗ ಅದೇ 30 ಗ್ರಾಮ್ ತೆಗಿಬೇಕು ಅಂದರೆ ನಾವು ಅಟ್ ಪ್ರೆಸೆಂಟು ನನ್ನ ತಂಗಿ ಮಾಂಗಲ್ಯ ಸರ 25 ಗ್ರಾಮಲ್ಲಿ ಹೋಗಿ ತೆಗ್ದಿದ್ದಕ್ಕೆ 4 ಲಕ್ಷ ಆಯಿತು. 30 ಗ್ರಾಮ್ ಮಾಂಗಲ್ಯ ಸರ ತೆಗ್ದಿದ್ದಕ್ಕೆ 5 ಲಕ್ಷ ರೂಪಾಯಿ ಬಿಲ್ ಆಗ್ತಾಯಿದ್ದಾರೆ. ಇದು ನನಗೀಗ 5 ಲಕ್ಷ ರೂಪಾಯಿ ಆಗ್ತಿತ್ತು ಈ ನೆಕ್ಲೆಸ್ ತೊಗೋಬೇಕಂದಿದ್ರೆ. ಏನಿಲ್ಲ, ಜಸ್ಟ್ ಒಂದು 3 ವರ್ಷದಲ್ಲಿ ಎಷ್ಟು ಗೋಲ್ಡ್ ಇನ್ಕ್ರೀಸ್ ಆಗಿದೆ ಅಂದರೆ ನಮ್ಮ ಕೈಲಿ ತೊಗೊಳಕ್ಕೆ ಆಗಲ್ಲ, ಅಷ್ಟು ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ನಿಜ. 2 ಲಕ್ಷ ರೂಪಾಯಿ ಇವಾಗ 5 ಲಕ್ಷ ರೂಪಾಯಿ ನಮಗೆ ಲಾಭ, ಅಂದರೆ 3 ಲಕ್ಷ ರೂಪಾಯಿ ಲಾಭ ಇದು ನನಗೆ. ಇದು ಬಂದು ನಾನು ಅಂದರೆ ನನ್ನ ಫಸ್ಟ್ PF ಅಲ್ಲಿ ಫಸ್ಟ್ ಮಾಡಿಸ್ಕೊಂಡ್ರಂಥ ಲಾಂಗ್ ಇದು ವಾಲೆ. ಇದು ತುಂಬ ದೊಡ್ಡ ವಾಲೆ. ಇದು ಬಂದು 9.5 10 ಗ್ರಾಮ್ ಆರ್ಡ್ರ್ ಕೊಟ್ಟು ನಾವು ಮಾಡಿಸಿದ್ದು. ಇದು ನೋಡಿ ಹಿಂದೆಗಡೆ 916 ಅಂತಲೇ ಇದೆ. ನಿಮಗೆ ತೋರಿಸ್ತೀನಿ ಎಲ್ಲ ಜ್ಯುವೆಲರಿ ಬ್ಯಾಕ್ ನೋಡಿ, ಈ ಥರ ಇದೆ ಬ್ಯಾಕ್ ಸೈಡೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಇದು ನಾನು ಬಂದು ಇದು ಆಸೆಪಟ್ಟು PF ಅಲ್ಲಿ 1 ಇಯರ್ PF ಅಲ್ಲಿ ನಾನು ತೊಗೊಂಡಿದ್ದು. ಜಸ್ಟ್ ಆವಾಗ 1 ಇಯರ್ PF ಅಂದರೆ ಒಂದು 15,000 ಏನೋ ಬರ್ತಿತ್ತು ಅಷ್ಟೇ. 15,000ಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ಏನೋ ಹಾಕಿ ಒಂದು 20,000 ಮಾಡಿಸ್ಕೊಂಡಿದ್ದೀನಿ. ಇದು ಈಗ ಇದೇ ಒಂದು 10 ಗ್ರಾಮ್ಗೆ ನಮಗೆ 1.5 ಲಕ್ಷ ಮೇಲೆ ಆಗುತ್ತೆ. ಅಂದರೆ ಎಷ್ಟು ಲಾಭ ಅಲ್ವಾ. ಆವಾಗ ಜಸ್ಟ್ ಒಂದು 20,000 ಮೇಲೆ ಮಾಡಿಸ್ಕೊಂಡಿರೋದು. ನನ್ನ ಪ್ರಕಾರ ಒಂದು 25,000ಗೆಲ್ಲ ಇಯರಿಂಗ್ ಮಾಡಿಸ್ಕೊಂಡಿದ್ದೀನಿ ಅಂತ ನನ್ನ ಅಭಿಪ್ರಾಯ. ಹಾಗೇ ಇದೆ ಒಂದು, ಅಂದರೆ ಲೆಕ್ಕ ಹಾಕೊಳ್ಳಿ, ಅಂದರೆ 2008 10 11ಅಲ್ಲಿ ಇಯರಿಂಗ್ನ ಮಾಡಿಸ್ಕೊಂಡಿದ್ದು. 2011ಅಲ್ಲಿ ನೋಡಿ ಇನ್ನೂ ಹೇಗಿದೆ, ಒಂದು ಚೂರು ಕೂಡ ಏನೂ ಇದಾಗಿಲ್ಲ, ಒಂದು ಮುತ್ತು ಕೂಡ ಒಂದು ಚೂರು ಕೂಡ ಬಿದ್ದಿಲ್ಲ. ಅಷ್ಟು ಸಕ್ಕತ್ತಾಗಿ ಅಷ್ಟು ಚೆನ್ನಾಗಿದೆ ನಿಜ, ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಮತ್ತು ಈ ಹ್ಯಾಂಗಿನ್ಸ್ಗೆ 2 ಜೊತೆ ಹಿಂಗೆ ವಾಲೆ ಮ್ಯಾಚ್ ಆಗೋ ಥರ ಮಾಡಿಸಿದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ. ಇದು ಜುಮ್ಕಾ. ಇದು 7 ಗ್ರಾಮ್ ಇದೆ. 6 ಇಂದ 7 ಗ್ರಾಮ್ ಒಳಗಡೆ ಇದೆ. ಅಂದಾಜು ನಾನು ಕೊಟ್ಟಿದ್ದಕ್ಕೆ 50,000, ಅಂದರೆ 6 ಗ್ರಾಮ್ 600 ಮಿಲಿ ಈ ಥರ ಇದೆ. ಇದು ಬಂದು ನಾನು ಇದ್ರದ್ದು ಬಿಲ್ಸ್ ಎಲ್ಲ ನಾನು ಇಟ್ಕೊಂಡಿಲ್ಲ, ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಇದು ಬಂದು ಲಾಸ್ಟ್ ತುಂಬ ದಿನ ಏನಾಗಿಲ್ಲ, ಈ ನೆಕ್ಲೆಸ್ ತೊಗೊಳ್ಳುವಾಗಲೇ ನಾನು ಈ ಇಯರಿಂಗ್ನ ತೊಗೊಂಡಿದ್ದು. ಇದು ಕೂಡ ಚೆನ್ನಾಗಿದೆ, ಇದಕ್ಕೆ ಮ್ಯಾಚ್ ಆಗುತ್ತೆ ಈ ನೆಕ್ಲೆಸ್ಗೆ, ಹಾಗಾಗಿ ನಾನು ತೊಗೊಂಡಿದ್ದು. ನನಗೆ ಜುಮ್ಕಾನೇ ತುಂಬ ಇಷ್ಟ. ಹ್ಯಾಂಗಿನ್ಸ್ ಈ ಥರ ಎಲ್ಲದಕ್ಕಿಂತನೂ ಜುಮ್ಕಾ ಪೇರ್ ಮಾಡಿ ಹಾಕ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟೇ ಜೊತೆ ವಾಲೆ ಇದ್ರೂ ಕೂಡ ಈ ಜುಮ್ಕಾ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಇದೇ ಥರ ನನಗೂ ಕೂಡ ಜುಮ್ಕಾ ಅಂದರೆ ವೆರೈಟಿ ಆಫ್ ಇಷ್ಟ ನನಗೆ. ನೋಡಿ ಈ ಥರ ಇದೆ ನೋಡಿ, ಈ ಥರ ಇದಕ್ಕೆ ಮ್ಯಾಚ್ ಆಗುತ್ತೆ ಅಲ್ವಾ. ಏನೋ ಗೊತ್ತಾಗ್ತಿಲ್ಲ, ಸರಿಯಾಗಿ ಕೂರ್ತಾ ಇಲ್ಲ ಈ ನೆಕ್ಲೆಸ್ಸು, ಅಂದರೆ ಕೊಂಡಿ ಸರಿಯಾಗಿ ಕೂರ್ತಾ ಇಲ್ಲ ಈ ಥರ ನೋಡಿ. ಇದಕ್ಕೆ ಇದು ಮ್ಯಾಚ್ ಆಗುತ್ತಲ್ವ, ಈ ನೆಕ್ಲೆಸ್ಗೆ ಈ ಇಯರಿಂಗ್ ಕೂಡ ಮ್ಯಾಚ್ ಆಗುತ್ತೆ. ನಾನು ಸ್ಕ್ರೀನ್ ಮೇಲೆ ಪಕ್ಕದಲ್ಲಿ ಹಾಕಿರ್ತೀನಿ, ನಾನು ಆಲ್ರೆಡಿ ಫೋಟೋ ತೆಗೆದಿಟ್ಕೊಂಡಿದ್ದೀನಿ ಇವೆರಡು. ಅಂದರೆ ಇದಕ್ಕೂ ಮ್ಯಾಚ್ ಆಗುತ್ತೆ ಈ ಜುಮ್ಕಾ. ನಾರ್ಮಲಾಗಿ ಹಾಗೆ ಹಾಕ್ಕೊಳ್ಳೋಕೆ ಕೂಡ ಮ್ಯಾಚ್ ಆಗುತ್ತೆ. ಈ ಜುಮ್ಕಾನು ಕೂಡ ನಾನು 50,000 ರೂಪಾಯಿ ಇದು ತೊಗೊಂಡಿದ್ದು. ಇದು ಬಂದು 50,000 ಇದು ನಾನು ತೊಗೊಂಡಿದ್ದು. ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನಗೆ. ನೋಡಿ ಈ ಥರ ಇದೆ ಈ ಜುಮ್ಕಾ. ಅಂದರೆ 7 ಗ್ರಾಮ್ಗೆ ಒಂದು 250-300 ಮಿಲಿಯಷ್ಟು ಕಡಿಮೆ ಇದೆ ಈ ಜುಮ್ಕಾ. ಈ ನೆಕ್ಲೆಸ್ಗೆ ಮ್ಯಾಚ್ ಆಗುತ್ತೆ ಅಲ್ವಾ. ನೋಡಿ ಈ ಜುಮ್ಕಾ ಈ ನೆಕ್ಲೆಸ್ಗೆ ಮ್ಯಾಚ್ ಆಗುತ್ತೆ. ಇದು ನನಗೆ ಭಾಳ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು. ತುಂಬ ಖುಷಿ ಆಯಿತು ನನಗೆ ಈ ಜ್ಯುವೆಲರಿ ಮಾಡಿಸ್ಕೊಂಡಿದ್ದು. ಅಂದರೆ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ನಾನು ಎಲ್ಲೇ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆಯಾ, ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾರೆ. ಮತ್ತು ನೆಕ್ಲೆಸ್ ಕೂಡ ಚೆನ್ನಾಗಿದೆ. ಇಯರಿಂಗ್ ಅಂತೂ ಭಾಳ ಇಷ್ಟಪಡ್ತಾರೆ. ಇಯರಿಂಗ್ ಎಷ್ಟು ಚೆನ್ನಾಗಿದೆ, ಪಿಕಾಕ್ ಡಿಸೈನ್ ಇದೆ ಇದರಲ್ಲಿ ನೋಡಿ. ಈ ಕಡೆ ಸೆಂಟ್ರಲ್ಲಿ 2 ಸೈಡ್ ಪಿಕಾಕ್ ಇದೆಯಲ್ಲ, ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಚೆನ್ನಾಗಿದೆ, ನೆಕ್ಲೆಸ್ ಚೆನ್ನಾಗಿದೆ, ಇಯರಿಂಗ್ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇರ್ತಾರೆ. ಇದು ಬಂದು ಒಂದು ನೆಕ್ಲೆಸ್ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ತೋರಿಸೋವಂಥದ್ದು ಕೊಡಿ. ಇದು ಬಂದು ಅಮ್ಮ ಕೊಡಿಸಿರೋಂಥ ನೆಕ್ಲೆಸ್. ಇದು 27 ಗ್ರಾಮ್ ಇದೆ. ಆವಾಗ ಬಂದು ಈ ನೆಕ್ಲೆಸ್ಗೆ ನಾವು ಕರೆಕ್ಟಾಗಿ ನಮ್ಗೆ ಚೆನ್ನಾಗಿ ನೆನಪಿದೆ, 2018ನಲ್ಲಿ ನಾನು ಮ್ಯಾರಿಡ್ ಆಗಿದ್ದು. ಆವಾಗ 1 ಲಕ್ಷ ರೂಪಾಯಿ ಅಷ್ಟೇ ಕೊಟ್ಟಿದ್ದೀವಿ. ಇನ್ನೂ 1 ಲಕ್ಷದೊಳಗಡೆ ಆಗಿದೆ ನನಗೆ. 2 ಲಕ್ಷ ರೂಪಾಯಿ ಒಳಗಡೆ ನನಗೆ ಮಾಟಿ ಈ ನೆಕ್ಲೆಸ್ಸು, ನನ್ನ ಹಸ್ಬೆಂಡ್ಗೆ ಚೈನು, ಉಂಗುರ ಇಷ್ಟು ತೊಗೊಂಡು ಬಂದಿದ್ದೀವಿ. 60 ಗ್ರಾಮ್ಗೆ 2 ಲಕ್ಷ ರೂಪಾಯಿ.
ಈಗ ಅದೇ 50 ಗ್ರಾಮ್ 60 ಗ್ರಾಮ್ಗೆ ಎಷ್ಟು ದುಡ್ಡಾಗುತ್ತೆ ಅಲ್ವಾ, 6-7 ಲಕ್ಷ ಈ ಥರ ಎಲ್ಲ ಆಗುತ್ತೆ. ನಾನು ಬಂದು ಇದಕ್ಕೆ ಕೊಟ್ಟಿದ್ದೀನಿ 1 ಲಕ್ಷ ರೂಪಾಯಿ ಒಳಗಡೆ. ಈಗ ನಾನು ಇದನ್ನು ತೊಗೊಳಕ್ಕೆ ಹೋಗ್ತೀನಿ ಅಂದರೆ ಈಗ ಒಂದು 27 ಗ್ರಾಮ್ ಇದೆ ಅಲ್ವಾ, ಈಗ ಅಂದರೆ 1 ಲಕ್ಷಕ್ಕೆ 4 ಲಕ್ಷ ಆಗಿದೆ. ಅಂದರೆ 27 ಗ್ರಾಮ್ಗೆ ಈಗ ಅಷ್ಟು ಡಬಲ್ ಆಗಿದೆ, 1:3 ಆಗೋಗಿದೆ ನನಗೆ. 1 ಲಕ್ಷ ಹಾಕಿರೋದು ಇನ್ವೆಸ್ಟ್ಮೆಂಟು. ಇವಾಗ ನಾನು ಇದನ್ನು ಬೈ ಮಾಡ್ತೀನಿ ಅಂದರೆ 30 ಗ್ರಾಮ್ಗೆ ಬಂದು 4 ಲಕ್ಷ ನನ್ನ ತಂಗಿಗೆ. ಇದೊಂದು 27 ಒಂದು 3.5 ಲಕ್ಷ 4 ಲಕ್ಷ ಹಾಗೆ ಆಗುತ್ತೆ ನಾವು ಇದನ್ನು ಬೈ ಮಾಡ್ತೀವಿ ಅಂದರೆ. ಈಗ ನಾನು ಇದು ರೀಸೆಂಟಾಗಿ ತೊಗೊಂಡಿದ್ದು ವಿಶ್ವಾಸ್ ಜ್ಯುವೆಲರಿ, ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ತೊಗೊಂಡಿದ್ದು. ಈಗ ಇದಕ್ಕೆ ಮ್ಯಾಚ್ ಆಗೋ ಥರ ಪೇರ್ ಇಯರಿಂಗ್ ತೊಗೊಬೇಕು ಅಂದ್ಕೊಂಡೆ. ನಾನು ಬಂದಿದ್ದು ಫುಲ್ಲು ಪ್ಲೈನ್ ಇದೆಯಲ್ಲ, ನಾನು ಜಾಸ್ತಿ ಇಷ್ಟಪಡ್ತಿರ್ಲಿಲ್ಲ, ಜಾಸ್ತಿ ವೇರ್ ಮಾಡೋದಕ್ಕೂ ನನಗೆ ಬೇಜಾರೇನೋ ಒಂಥರ ಅನ್ನಿಸ್ತಿತ್ತು. ಬಟ್ ಆದರೆ ಈ ಹ್ಯಾಂಗಿನ್ಸ್ ಬಂದಮೇಲೆ ಈ ನೆಕ್ಲೆಸ್ಗೆ ಒಂದು ಕಳೆ ಬಂತು ಅಂತ ಆಯಿತು. ನಾನು ಇದನ್ನು ವೇರ್ ಮಾಡೋದು ಬೇಡ, ಇದನ್ನು ಹಾಕ್ಬಿಟ್ಟು ಹೊಸ ಗೋಲ್ಡ್ ಏನಾದರೂ ತೊಗೊಳ್ಳೋಣ, ಹೊಸ ಆರ್ಗ್ಯುಮೆಂಟ್ಸ್ ಏನಾದರೂ ತೊಗೊಳ್ಳೋಣ, ಹೊಸದಾಗಿ ಏನಾದರೂ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಈ ನೆಕ್ಲೆಸ್ಗೆ ಈ ಹ್ಯಾಂಗಿನ್ಸ್ ಸೂಪರಾಗಿದೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಆಷಾಢದಲ್ಲೇ ತೊಗೊಂಡಿರೋದು. ಲಾಸ್ಟ್ ಮಂತಲ್ಲಿ ಎಷ್ಟು ಕೊಟ್ಟು ತೊಗೊಂಡೆ ಗೊತ್ತಾ, 13,200 ಚಿಲ್ಡ್ರನ್ ನಾನು ತೊಗೊಂಡಿದ್ದು. ನೋಡಿ ಬಿಲ್ ಕೂಡ ಇಲ್ಲ ಇದೆ, ಹೇಳ್ತೀನಿ ನೋಡಿ ಬಿಲ್ಲಲ್ಲಿ ಎಷ್ಟಿದೆ ಅಂತ. ನೋಡಿ ಇದರಲ್ಲಿ 13,285 ರೂಪಾಯಿ. ಪ್ರೆಸೆಂಟ್ ಇವತ್ತು 14,889 ರೂಪಾಯಿ. ಒಂದೊಂದು ಕಡೆ 14,900, ಒಂದೊಂದು ಕಡೆ 15,000 ಇರುತ್ತೆ. ಎಲ್ಲ ಕಡೆ ಒಂದು ಬ್ಯಾಂಗ್ಳೂರು ಆ್ಯಂಡ್ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಅಂದರೆ 15,000 ಅಂದ್ಕೊಳ್ಳಿ. ಅಂದರೆ ನನಗೆ ಎಷ್ಟು ಲಾಭ ಆಯಿತು, ಇಲ್ಲಿಗೆ ಒಂದು 700 ಪ್ಲಸ್ 1,700 ರೂಪಾಯಿ ಫರ್ ಗ್ರಾಮ್ಗೆ ನನಗೆ ಅಮೌಂಟು ಸೇವ್ ಆಯಿತು. ನೀವು ಕೂಡ ಗೋಲ್ಡ್ಸ್ನ ಬೈ ಮಾಡೋದಾದರೆ ಆಷಾಢ ಟೈಮಲ್ಲಿ ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ ನೋಡಿ, ಆ ಥರ ಟೈಮಲ್ಲೇ ತೊಗೊಳ್ಳಿ. ನಾನು ಆಷಾಢದಲ್ಲಿ ಹೋಗಿ ತೊಗೊಂಡಿದ್ದಕ್ಕೆ ನನಗೆ 13,280 ರೂಪಾಯಿ ಸಿಕ್ಕಿದೆ ಇದು ಈ ಗೋಲ್ಡ್ ಅಲ್ವಾ. ಅಂದರೆ ಲಾಭನೇ 1,700 ರೂಪಾಯಿ ಲಾಭ. 6 ಗ್ರಾಮ್ಗೆ ಎಷ್ಟು ಲಾಭ, 1,700 ಇಂಟು 6 ಗ್ರಾಮ್ಗೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ ನೀವೇ ಬೇಕಾದ್ರೆ. ಎಷ್ಟು ಲಾಭ ಆಯಿತು ಅಂದರೆ ನನಗೆ ಒಂದು ಸೆಕೆಂಡ್ ಎಷ್ಟಾಯ್ತು ಅಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಲಾಭ ಆಯಿತು ಅಂತ ನಿಮಗೆ. ಈ ನೆಕ್ಲೆಸ್ ಕೂಡ ನನಗೆ 3 ಪ್ರಾಫಿಟ್ ಸಿಕ್ಕಿದೆ. ಇದರಿಂದನೂ ಕೂಡ ನನಗೆ ಆಷಾಢ ಮಾಸದಲ್ಲಿ ತೊಗೊಂಡಿದ್ದಕ್ಕೆ ಇದನ್ನು ಕೂಡ ಲಾಭ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಬಂದು 21,000 ಚಿಲ್ಲರೆವರೆಗೂ ನಮಗೆ ಗೋಲ್ಡು ಹೈ ಆಗ್ತಾನೆ ಇರುತ್ತೆ. ಯಾವತ್ತೂ ಲಾಭನೇ ಅಲ್ವಾ ನಮಗೆ. ಅದಕ್ಕೆ ಆಷಾಢ ಮಾಸದಲ್ಲಿ ತೊಗೊಳ್ಳಿ, ಲಾಭ ಸ್ವಲ್ಪ ಇಲ್ಲಿ ರೇಟ್ ಕೂಡ ಕಡಿಮೆ ಬೀಳುತ್ತೆ. ನಮ್ಮ ಹಳೆ ಗೋಲ್ಡ್ಗಳಿಗೆ ಕೂಡ ಅದೇ ಅವತ್ತಿನ ಪ್ರೈಸ್ಗಿಂತ ಜಾಸ್ತಿ 150 ರೂಪಾಯಿ ಜಾಸ್ತಿ ಹಾಕ್ಸ್ಕೊತೀವಿ ಅಂತೆಲ್ಲ ಹೇಳ್ತಾರೆ. ಹಳೆ ಗೋಲ್ಡ್ನ ಎಕ್ಸ್ಚೇಂಜ್ ಮಾಡೋದಕ್ಕೂ ಆಷಾಢದಲ್ಲಿ ಒಳ್ಳೆ ನಮಗೆ ಲಾಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಿದ್ದು ಬಂದು 93,150 ರೂಪಾಯಿ ಬರೀ ಒಂದು ಪೇರ್ ಹ್ಯಾಂಗಿನ್ಸ್ಗೆ. ಇದೆಷ್ಟು ಗ್ರಾಮ್ ಇದೆ, 640 ಮಿಲಿ, 6 ಗ್ರಾಮ್ 40 ಮಿಲಿ ಇದೆ. 6 ಗ್ರಾಮ್ ಇದೆ ಇದು ಹ್ಯಾಂಗಿನ್ಸ್. ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇವಾಗ ಒಳ್ಳೆ ಮ್ಯಾಚ್ ಆಯಿತು ನನಗೆ. ನಾನು ಇದೇ ಥರ ಸೆಟ್ ತೊಗೊಂಡಿಲ್ಲ. ಫಸ್ಟ್ ನೆಕ್ಲೆಸ್ ತೊಗೊಳ್ಳೋದು, ಆಮೇಲೆ ವಾಲೆ ತೊಗೊಳ್ಳೋದು, ಆಮೇಲೆ ವಾಲೆ ತೊಗೊಳ್ಳೋದು, ಆಮೇಲೆ ನೆಕ್ಲೆಸ್ ತೊಗೊಳ್ಳೋದು, ಈ ಥರನೇ ಮಾಡ್ತಾ ಬಂದಿರೋವಂಥದ್ದು. ಇದನ್ನು ತೊಗೊಳ್ಳುವಾಗ ನನ್ನ ಹತ್ರ ಕಾಯಿನ್ಸ್ ಕಲೆಕ್ಟ್ ಮಾಡಿದೆ ನಾನು. ನನ್ನ ಹತ್ರ ಒಂದು 1/2 ಗ್ರಾಮ್ ಕಾಯಿನ್ ಇತ್ತು, 1 ಗ್ರಾಮ್ ಕಾಯಿನ್ ಇತ್ತು. ಈ ಥರ ಹಳೇದು ಒಂದು ಯಾವುದೋ ಹಳೆ ಉಂಗುರಗಳಿತ್ತು, ಮದುವೆಗೆ ಬಂದಿರೋಂಥ ಉಂಗುರ. ಆ ಉಂಗುರನ ಹಾಕಿ ಒಂದು 3 ಗ್ರಾಮು ನಾನು ಹಳೇದನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ನಾನು ಅಮೌಂಟ್ ಕೊಟ್ಟಿರೋಂಥದ್ದು. ಎಷ್ಟು ಕೊಟ್ಟಿದ್ದೀನಿ ಅಂದರೆ ನೋಡಿ, ಇಲ್ಲೇ ಬಿಲ್ಲಿದೆ. 18,000 ರೂಪಾಯಿ ಕೊಟ್ಟಿದ್ದೀನಿ. ನಂದೇ 85,000 ರೂಪಾಯಿಗೆ ಗೋಲ್ಡ್ ಹೋಗಿತ್ತು ಹಳೇದು. ಅದೆಲ್ಲನೂ KDM 916 ಈ ಥರನೇ ಇತ್ತು. 916 ಇರಲಿಲ್ಲ, KDM ಇತ್ತು. ಅಂದರೆ ಈ ಉಜ್ಜಿ ತಿಕ್ಕಿ, ಈಗಂತೂ ವಿಶ್ವಾಸ್ ಜ್ಯುವೆಲರಿಲಿ ಅದೇನೋ ಒಂದು ಲಿಕ್ವಿಡ್ನ ಹಾಕಿ ತಿಕ್ತಾರೆ, ಅದ್ರ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಗೋಲ್ಡ್ನ ತೊಗೊತಾರೆ. ಇಲ್ಲಾಂದರೆ ಗೋಲ್ಡ್ನ ಅವ್ರು ತೊಗೊಳ್ಳೋದಿಲ್ಲ. 250ಗೂ ನಾವು ಹಾಕ್ಕೊಳ್ಳಲ್ಲ ಅಂತೇಳಿ ವಾಪಸ್ ಕೊಟ್ಬಿಡ್ತಾರೆ. ಅದು ಯಾವುದು ಅಂತ ನಾನು ಕೊಟ್ಟಿದ್ದಾರೆ ಆಲ್ರೆಡಿ, ನನಗೆ ವಾಪಸ್ ಮಾಡಿದ್ದಾರೆ ತುಂಬ ಗೋಲ್ಡ್ಸ್ನ. ಚೆನ್ನಾಗಿರಲ್ಲ, ಚಿಕ್ಕ ಅಂಗಡಿಗಳಲ್ಲಿ ನಾವು ತೊಗೊಂಡ್ಬಿಡ್ತೀವಿ, ಯಾಮಾರು ಹೋಗ್ಬಿಟ್ಟಿರ್ತೀವಿ, ಅದೆಲ್ಲ ಗೋಲ್ಡೇ ಅಲ್ಲ ಅಂತಾರೆ. ನಿಜ ಇದೆ. ಅಂದರೆ 200 ರೂಪೀಸ್ ಕೂಡ ಬರಲ್ಲ ಮೇಡಮ್, 916 ಇಲ್ಲ, ಇದರಲ್ಲಿ ತುಂಬ ತಾಮ್ರ ಮಿಕ್ಸ್ ಆಗಿದೆ ಅಂತೆಲ್ಲ ವಾಪಸ್ ಕೊಟ್ಟಿದ್ದಾರೆ ಗೋಲ್ಡ್ಸು. ಅಂದರೆ ನಾರ್ಮಲ್ ಚಿಕ್ಕ ಅಂಗಡಿಗಳಲ್ಲಿ ತೊಗೊಂಬಿಟ್ಟು. ಅದಕ್ಕೆ ನಾನು ಇವಾಗ ನಿಜವಾಗ್ಲೂ ಚಿಕ್ಕ ಅಂಗಡಿ ಸವಾಸಕ್ಕೆ ಹೋಗಲ್ಲ. ಏನಿದ್ರು ವಿಶ್ವಾಸ್ ಜ್ಯುವೆಲರಿ, GRT, ಭೀಮಾ ಈ ಥರದ್ರಲ್ಲಿ ಹೋಗಿ ತೊಗೊತಾ ಇದ್ದೀನಿ. ಫಸ್ಟು GRT ತೊಗೊತಾ ಇದ್ದೆ, ಈಗ ಬಂದು ವಿಶ್ವಾಸ್ ಜ್ಯುವೆಲರಿ ತೊಗೊತಾ ಇದ್ದೀನಿ. ತುಂಬ ನಂಬಿಕಸ್ಥ ಅಂಗಡಿ. 18,000 ರೂಪಾಯಿ ಕಟ್ಟಿದ್ದೀನಿ ನೋಡಿ. ಇಲ್ಲಿ ನಿಮಗೆಲ್ಲ ಉಲ್ಟಾ ಕಾಣಿಸುತ್ತೆ, ಲಾಸ್ಟಲ್ಲಿ ತೋರಿಸ್ತೀನಿ. ಸ್ಟ್ರೈಟ್ ಕ್ಯಾಮ್ರಾ ಮಾಡಿ ತೋರಿಸ್ಬೇಕು ನಿಮಗೆ. ಈ ಥರ ತೋರಿಸಿದ್ರೆ ನೋಡಿ ಉಲ್ಟಾ ಹ್ಯಾಂಡ್ ರೈಟಿಂಗ್ ತೋರಿಸುತ್ತೆ. ಈ ಥರ 2 ನನ್ನ ಜ್ಯುವೆಲರಿ ಸೆಟ್ ತೋರಿಸಿದ್ದೀನಿ. ನಿಮಗೆ ಯಾವ ಸೆಟ್ ಇಷ್ಟ ಆಯಿತು, ಈ ಸೆಟ್ ಇಷ್ಟ ಆಯಿತಾ, ಮದುವೆ ಸೆಟ್ ಇಷ್ಟ ಆಯಿತಾ ಅಂತ ಹೇಳಿ. ಅದು ಪ್ರತಿಯೊಂದು PF ಅಲ್ಲಿ ಎತ್ಕೊಂಡು ಮಾಡಿಸಿರೋವಂಥದ್ದು. ಇದು ಬಂದು ನನ್ನ ಎಂಗೇಜ್ಮೆಂಟಲ್ಲಿ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು ಫಸ್ಟ್ ಗಿಫ್ಟ್. ಇದು ನೋಡಿ ಈ ಥರ ನಾನು ತೊಗೊಳಕ್ಕೆ ಹೋಗಿದ್ದೆ, ಇಯರಿಂಗ್ ಎಲ್ಲ ತೊಗೊಳಕ್ಕೆ ಹೋದಾಗ
ನನ್ನ ಹಸ್ಬೆಂಡು ಎಂಗೇಜ್ಮೆಂಟಿಗೆ ನನಗೆ ಕೊಡಿಸಿರುವಂಥ ವಾಲೆ ಇದು 5.5 ಗ್ರಾಮು. ನಾನು ಅವಾಗ ತೊಗೊಂಡಿದ್ದು ಒಂದು 20,000 ಒಳಗಡೆನೇ ಅನಿಸುತ್ತೆ, 20,000 ಒಳಗಡೆ 2018 ನಮ್ಮ ಮ್ಯಾರಿಡ್ ಆಗಿದ್ದು. ಆವಾಗ ತೊಗೊಂಡಿದ್ದು, ಇದು ಮದುವೆಗೆ ಅಂತಲೇ ತೊಗೊಂಡಿದ್ದು. ಎಕ್ಸ್ಟ್ರಾ ಒಂದು ಜೊತೆ ವಾಲೆ ಇರಲಿ, ಆ ಹ್ಯಾಂಗಿನ ಜೊತೆ ಇದೊಂದು ಇರಲಿ ಅಂತ ಅವಾಗ ತೊಗೊಂಡಿದ್ದಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ಇದನ್ನು ಕೂಡ ಡಿಸೈನ್ ವೈಸ್ ಎಲ್ಲನೂ ಜುಮ್ಕಾ ವೈಸ್ ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ. ಇದಂತೂ ತುಂಬ ಟ್ರೆಂಡಿಂಗ್, ಅವಾಗಿಂದ ಇವಾಗಿನವರೆಗೂ ಟ್ರೆಂಡಿಂಗೆಲ್ಲ ಇದೆ ಈ ವಾಲೆ ನೋಡಿ. ನೋಡಿ ಒಂಥರ ಶೇಕ್ ಆಗ್ತಾ ಇರುತ್ತಲ್ಲ ಈ ಬಾಲ್ಸ್ ಕೆಳಗಡೆ ಗಂಟೆ ಥರ, ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ಈ ವಾಲೆನೂ ಕೂಡ. ಇದನ್ನು ಕೂಡ ಒಂದೊಂದೇ ತೊಗೊಂಡಿದ್ದು, ಅಂದರೆ ವರ್ಷಕ್ಕೆ ಒಂದು ವಾಲೆ ಒಂದೊಂದು ಜೊತೆ ಈ ಥರ ತೊಗೋಬೇಕನ್ನೋ ಮೈಂಡ್ ಸೆಟ್ ನಮ್ಮದು. ಒಂದು ವರ್ಷಕ್ಕೆ ನಾವು ಏನಾದರೂ ಒಂದು ಗೋಲ್ಡ್ನ ಬೈ ಮಾಡಬೇಕು ಅಂತ ಒಂದು ಅಂದ್ಕೊಂಡಿರಬೇಕು. ಅದಕ್ಕೋಸ್ಕರನೇ ಒಂದು ಚೀಟಿ ಕಟ್ತಾಯಿದ್ವಿ, ಅಂದರೆ ಸ್ಕೀಮ್ಗಳು ಅವಾಗಿಂದನೂ ಇದೆ ನೋಡಿ. 2000 ನಾವು ಯಾವಾಗಂದರೆ 2012ಇಂದನೇ ನಾವು ಗೋಲ್ಡ್ ಸ್ಕೀಮ್ನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಮದುವೆಗೂ ಮುಂಚೆನೇ ಗೋಲ್ಡ್ ಸ್ಕೀಮ್ನ ಕಟ್ಟೋದು GRTಲಿ ಯಾವಾಗೂ ನೆಕ್ಸ್ಟ್ ನನ್ನ ಮಾಟಿನ ತೋರಿಸ್ತೀನಿ. ಈ ಥರ ಇದೆ ನನ್ನ ಮಾಟಿ. ಇದು ಬಂದು 8 ಗ್ರಾಮ್ ಇದೆ. 2 ಎಳೆ ಮಾಟಿ ನಾನು ತೊಗೊಂಡಿದ್ದು, ಮದುವೆಲಿ ತೊಗೊಂಡಿದ್ದು. ಇದು ಅಮ್ಮನೇ ಕೊಡಿಸಿದ್ದು. ಮದುವೆಲಿ ನೆಕ್ಲೆಸ್ ಮಾಟಿ ಬೇಕಲ್ವಾ, ಹಾಗಾಗಿ ಕೊಡಿಸಿದ್ದು. ಇದು 8 ಗ್ರಾಮ್ ಇದೆ ಮಾಟಿ. ಇದು ಅಮೌಂಟ್ ಎಲ್ಲ ಗೊತ್ತಿಲ್ಲ ನನಗೆ, ಅವಾಗ ಒಂದು 50,000 ಒಳಗಡೆ ಸಿಕ್ಕಿರುತ್ತೆ ಇದು ಮಾಟಿ. ನೆಕ್ಲೆಸ್ಸೇ ಲೆಕ್ಕ ಹಾಕ್ಕೊಳ್ಳಿ, 1 ಲಕ್ಷಕ್ಕೆ ತೊಗೊಂಡಿದ್ದೀವಿ ಅಂದರೆ ಇದೆಷ್ಟು ಸಿಗ್ಬೋದು ನಮಗೊಂದು 8 ಗ್ರಾಮ್ಗೆ, ಒಂದು 50,000 ರೂಪಾಯಿ ಒಳಗಡೆ ತೊಗೊಂಡಿರ್ಬೋದು. ಈ ಥರ ಇದೆ ನನ್ನ ಮಾಟಿ. ತುಂಬ ಚೆನ್ನಾಗಿದೆ ನೋಡಿ. ಅವಾಗ ಹೇಗಿದೆಯೋ ಗೋಲ್ಡು, ಈಗಾಗಲೇ ಮದುವೆ ಆಗಿ ನಂದು ಇವಾಗ 9 ಇಯರ್ಸ್ ರನ್ನಿಂಗ್ ಆಗ್ತಾಯಿದೆ. ನಾನು ವೇರ್ ಮಾಡಿದ್ದೀನಿ, ತುಂಬ ಸರಿ ವೇರ್ ಮಾಡಿದ್ದೀನಿ. ಬಟ್ ಆದರೆ ಒಂದು ಚೂರು ಕೂಡ ಇನ್ನೂ ಈಗ ಹೊಸದು ತೊಗೊಬಂದಿದ್ದೀವೇನೋ ಅನ್ನೋ ಥರನೇ ಇದನ್ನು ಮಾಟಿ ಅಲ್ವಾ. ನೆಕ್ಸ್ಟ್ ಬಂದು ಇಯರಿಂಗ್ನ ತೋರಿಸ್ತೀನಿ. ಈಗ 4 ಜೊತೆ ತೋರಿಸಿದ್ದೀನಿ, 2 ಜುಮ್ಕಾ 2 ಹ್ಯಾಂಗಿಂಗ್ಸ್ನ ತೋರಿಸಿದ್ದೀನಿ. ಇನ್ನು ನಾನು ವೇರ್ ಮಾಡಿರೋಂಥದ್ದು ಒಂದು ನೋಡಿ, ಇದು ಬಂದು ನಾನು ಅವಾಗವಾಗ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ, ಬೇಜಾರು ಆಗ್ತಾ ಇರುತ್ತಲ್ಲ ಹಳೇದಾಗ್ತಾ ಇದ್ದಂಗೆ. ಡೈಲಿ ಯೂಸ್ ಮಾಡೋದ್ರಿಂದ ನಮಗೆ ಲಾಂಗ್ ಟರ್ಮ್ ಬರುತ್ತೆ. ಅಂದರೆ ನಾನು ಒಂದು 5 ವರ್ಷ ಆದಮೇಲೆ ಎಕ್ಸ್ಚೇಂಜ್ ಮಾಡೋದು, 5-6 ವರ್ಷ ಅದು ಹಳೇದಾಗಿದೆ, ತುಂಬ ಕಲರ್ ಹೋಗಿದೆ ಅಂತ ಅನಿಸಿದ್ರೆ ಮಾತ್ರ ಚೇಂಜ್ ಮಾಡ್ತೀನಿ. ಇನ್ನು ಈ ವಾಲೆ ಇಯರಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು 2.5 ಗ್ರಾಮ್ ಇದೆ ಅಷ್ಟೇ. ಒಂದು ವಾಲೆ 1 ಗ್ರಾಮ್ ಇರ್ಬೋದು. ಈಗ ಬಂದು ನಮ್ಮ ಲಿತಿಮಗೆ ಹೈಸ್ಕೂಲ್ಗೆಲ್ಲ ಆಗುತ್ತೆ. ನಾನು ಕೂಡ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ನಮ್ಮ ಲಿತಿಮಗೂ ಕೂಡ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅವಳು ಒಂದು ಹೈಸ್ಕೂಲ್ಗೆ ಹೋದಾಗ ಹಾಕೋಣ ಅಂತ. ಈಗಾಗಲೇ ಅವಳಿಗೆ 1 ಗ್ರಾಮ್ದೆಲ್ಲ ಹಾಕೋದು ಬೇಡ, ಈಗೆಲ್ಲ ತುಂಬ ಕಳ್ಳರ ಕಾಟ ಇದೆ, ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿಬಿಡ್ತಾರೆ, ಗೋಲ್ಡ್ಸ್ನೆಲ್ಲ ಹಾಕಿ ಕಳಿಸಿದ್ರೆ. ಹಾಗಾಗಿ ಇದನ್ನು ಲಿತಿಮಗೋಸ್ಕರನೇ ಇಟ್ಟಿದ್ದೀನಿ. ನಾನು ಕೂಡ ವೇರ್ ಮಾಡ್ತಾಯಿದ್ದೀನಿ. ಈ ವಾಲೆ ಹಾಕಿ ಬೇಜಾರು ಅಂದಾಗ ಈ ವಾಲೆ ಹಾಕ್ಕೊತೀನಿ, ಈ ವಾಲೆ ಹಾಕ್ತೀವಿ ಬೇಜಾರ್ದಾಗ ಈ ವಾಲೆ ಹಾಕ್ಕೊತೀನಿ. ನಾನು ಮನೇಲಾಗಿ ರೆಗ್ಯುಲರಾಗಿ ಇದ್ದಾಗ ಈ ಥರ ಸಿಂಪಲ್ ವಾಲೆನೇ. ಇದೊಂದು 3.5 ಗ್ರಾಮ್ ಇದೆ ನೋಡಿ. ಇದೇನೋ ಹೇಳ್ತಾರೆ, ಇದೇನೋ ಡಿಸೈನ್ ಏನೋ ಡಿಸೈನ್ ಹೇಳ್ತಾರೆ, ದ್ರಾಕ್ಷಿ ಗೊಂಚಲ್ ಥರ ಇರುತ್ತಲ್ಲ ಈ ಥರ ಮೇಲೆ, ಈ ಥರ ಕೆಳಗಡೆ ಜುಮ್ಕಾಟ, ಈ ಥರನೇ ನನಗಿಷ್ಟ ಆಗುತ್ತೆ. ಲಾಸ್ಟ್ ಒಂದು ಇದೇ ಟೈಪಲ್ಲೇ ವಾಲೆಗಳು ಸ್ವಲ್ಪ ಚೇಂಜ್ ರೀತಿ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಒಂದು ನನ್ನ ಮಗಳಿಗೆ ಚೈನ್ ಮಾಡಿಸಿರೋದು ತೋರಿಸ್ತೀನಿ ನೋಡಿ. ಈ ಥರ ನೋಡಿ, ಇದು ನನ್ನ ಮಗಳಿಗೆ ಅಮ್ಮ ಮನೆಯಿಂದ ಕೊಟ್ಟಿರೋಂಥ ಚೈನು. ಇದು ಬಂದು 11 ಗ್ರಾಮ್ ಇದೆ, 11 ಗ್ರಾಮ್ ಇದೆ. 2 ಡಿಸೈನ್ ಇದೆ ನೋಡಿ ಇದರಲ್ಲಿ. ಡಿಸೈನು ಈ ಥರ, ಇಲ್ಲೊಂದು ಡಿಸೈನ್ ಇದೆ, ಇಲ್ಲಿ ಮೇಲೊಂದು ಡಿಸೈನು ಈ ಥರ ಇದೆ. ಇದಕ್ಕೆ ಬಂದು ಗಣೇಶ ಡಾಲರ್ ಇದೆ, ಓಮ್ ಆ್ಯಂಡ್ ಗಣೇಶ ಡಾಲರ್ ಇದೆ. ಈ ಥರ ಇದೆ ನೋಡಿ. ಇದು ಲಿತಿಮಗೆ ಚೈನು ಅಮ್ಮ ಕೊಟ್ಟಿರೋಂಥದ್ದು. ಅಂದರೆ ಇದು 2009 ನಮ್ಮಮ್ಮ ಕೊಟ್ಟಿದ್ದು, ಒಂದು 11 ಗ್ರಾಮ್. ನನ್ನ ಮಗಳದ್ದು ಇದು ಚೈನ್, ನಾನು ಕೂಡ ಯೂಸ್ ಮಾಡ್ತಾ ಇರ್ತೀನಿ, ನನಗೂ ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲಿವರೆಗೂ ಶಾರ್ಟ್ ಚೈನ್ ಆಗಿ ಮಂಗಲೆ ಸರದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಿಮಗೆ ತೋರಿಸೋವಂಥದ್ದು ರಿಂಗ್ ತೋರಿಸಿ ಲಕ್ಷ್ಮಿಯವರ ಅಂತಿದ್ರಲ್ಲ ನೋಡಿ, ಇದೇ ಉಂಕಿ ರಿಂಗು ಈ ಥರ ಇದೆ. ಇದು 5.5 ಗ್ರಾಮ್ ಇದೆ. ರೀಸೆಂಟಾಗಿ ನಾನು ಹಳೇದು 2 ರಿಂಗ್ಗಳನ್ನ ಹಾಕಿ 1 ರಿಂಗ್ ತೊಗೊಂಡಿದ್ದೀನಿ. ಈ ಥರ ಬರುತ್ತೆ ನೋಡಿ. ಈ ಥರ ಎಲ್ಲರೂ ಕೇಳ್ತಾ ಇದ್ರಲ್ಲ ರಿಂಗ್ ತೋರಿಸಿ, ಅಂದರೆ ಯಾರೋ ಒಬ್ಬರು ಕಮೆಂಟಲ್ಲಿ ಲಕ್ಷ್ಮಿಯವರೇ ರಿಂಗ್ ತೋರಿಸಿ ಅಂದ್ರಲ್ಲ, ಈ ಥರ ಕಾಣುತ್ತೆ ನೋಡಿ. ಈಗಂತೂ ಟ್ರೆಂಡಿಂಗಲ್ಲಿರುತ್ತೆ. ಇದಕ್ಕೊಂದು ಮುತ್ತು ಥರ ತೊಗೋಬೇಕಾಯ್ತು, ಒಂದು ರೆಡ್ ಮುತ್ತು ಇಕ್ಸ್ಬೇಕಾಯ್ತು ಅಂತ ಅಮ್ಮ ಬೈತಾಯಿದ್ರು. ನನಗೇನೋ ರೆಡ್ದು ಹಾಕ್ಕೊಂಡೆ, ನನ್ನ ಕೈಗೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಹಾಗಾಗಿ ನಾನು ಈ ಥರ ತೊಗೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ
ಮತ್ತು ನನ್ನ ಮದುವೆಯಲ್ಲಿ ಬಂದು 7ರಿಂದ 8 ರಿಂಗ್ ಬಂದಿತ್ತು. ಅಂದರೆ ಎಲ್ಲ ನಮ್ಮ ರಿಲೇಷನ್ಗಳೇ, ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನ ತಮ್ಮ, ನಮ್ಮ ಚಿಕ್ಕಮ್ಮ, ಅತ್ತೆ ಎಲ್ಲರೂ ಕೂಡ ನನಗೆ ಒಡವೆನೇ ತಂದು ಹಾಕಿದ್ದು. ಒಂದು 7 ಇಯರಿಂಗ್ ಅಲ್ಲ, ರಿಂಗ್ ಸಿಕ್ಕಿತ್ತು, ಈ ಥರ ರಿಂಗ್ಗಳು. ಇದು ಬಂದು ಈ ಥರ ಇದೆ. ನನಗೆ ಒಂದೆಳೆ ಮಂಗಲ ಸರ ಇಷ್ಟ, 2 ಎಳೆ ಮಂಗಲ ಸರ ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅದೇನೋ ಗೊತ್ತಿಲ್ಲ. ಏನೋ 2 ಎಳೆ ಮಂಗಲ ಸರ ಹಾಕ್ಕೊಂಡ್ರೆ ನನಗೆ ಏನೋ ಜಾಸ್ತಿ ವೇರ್ ಮಾಡಿದ್ದೀನೇನೋ ಅಪ್ಪ, ಫಸ್ಟ್ ಬಿಚ್ಚಬೇಕು ಅಂತ ಅನಿಸುತ್ತೆ. ತೀರಾ ನನಗೆ ಏನೋ ಗೋಲ್ಡ್ಸ್ನೆಲ್ಲ ಜಾಸ್ತಿ ಹಾಕ್ಕೊಂಡು ವೇರ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸುಮ್ಮನೆ ಹಾಕೋಬೇಕು, ಜಸ್ಟ್ 1.5 hour 2 hours ಹಾಕಿ ತಿಪ್ಪಿಡ್ಬೇಕು ಅನ್ನೋ ಥರನೇ ಅನ್ನಿಸ್ತಾ ಇರುತ್ತೆ. ಇದನ್ನ 25 ಗ್ರಾಮ್ ಅಂದ್ಕೊಳ್ಳಿ, 300 ml ಕಡಿಮೆ ಇದೆ. ಇದು ಯಾವಾಗ ತೊಗೊಂಡಿದ್ದೆ ಅಂದರೆ 2023 ನೋಡಿ, ಇಲ್ಲೇ ಇದೆ ಸ್ಲಿಪ್ಪು. 10/2 February 2023 ಮಂಗಲ ಸರ ಮಾಡಿಸಿರೋದು. ಫರ್ ಗ್ರಾಮ್ ಎಷ್ಟಿತ್ತಂದರೆ ನೋಡಿ, February 2023, ಒಂದು 3 ವರ್ಷ ಅಂದ್ಕೊಳ್ಳಿ, 3 ವರ್ಷ 5,280 ರೂಪಾಯಿ ಗ್ರಾಮು. ನಿಜವಾಗ್ಲೂ ನಾನು ಕೊಟ್ಟಿರೋದೆಷ್ಟು, 1,35,000, 24 ಗ್ರಾಮ, 660 ಮಿಲಿ ಇದೆ. ಇದು ಒಂದು 340 ಮಿಲಿ ಕಡಿಮೆ ಇದೆ. ನಾನು ಬರೀ 1,35,000 ರೂಪಾಯಿ ಕೊಟ್ಟಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಲಾಭ ಅಲ್ವಾ. 1,80,000. ಇವಾಗ ನನ್ನ ತಂಗಿಗೆ ಮೊನ್ನೆ 25 ಗ್ರಾಮೇ ಮಾಡಿಸಿದ್ದು, 4 ಲಕ್ಷ ರೂಪಾಯಿ ಚಿಲ್ಲರೆ. ಅಂದರೆ ಟ್ರಿಬಲ್ ಪ್ರಾಫಿಟ್ ಆಗೋಯ್ತು. ಅಂದರೆ ನಾನು 1,35,000, ಈಗ 4 ಲಕ್ಷ, ಅಂದರೆ 2,85,000 ರೂಪಾಯಿ ಲಾಭ ನನಗೆ ಈ ಚೈನು. ಹತ್ತತ್ರ 2,80,000 ಅಂದ್ಕೊಳ್ಳಿ, ಅಂದರೆ 2.9 ಈ ಥರ ಲಾಭ ಅಲ್ವಾ. 1 2 3 ಡಬಲ್ ಆಯಿತು ನನಗೆ. ಇದರಿಂದನೇ ಹೇಳೋದು, ನಾವು ಈ ಥರ ಹಳೆ ಸ್ಲಿಪ್ಗಳನ್ನ ನೋಡ್ತಾ ಇದ್ರೆ ನಮಗೆ ಅನಿಸುತ್ತೆ, ಏನಪ್ಪ ಇಷ್ಟೊಂದು ಗೋಲ್ಡ್ ರೇಟು ಜಾಸ್ತಿ, ನಾವು ತೊಗೊಂಡ್ರಂಥ ಗೋಲ್ಡ್ ಎಲ್ಲ ಬೆಳೆದ್ಬಿಟ್ಟಿದೆಪ್ಪ ಅಂತ ಅನಿಸುತ್ತಲ್ವ. ಅದೇ ಥರ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಒಂದು ನನಗೆ ಯಾವಾಗೂ ರೆಗ್ಯುಲರಾಗಿ ಹಾಕೋಬೇಕಂತ ಅನಿಸೋದು. ಇನ್ನು ಇದು ನೋಡಿ, ನನ್ನ 2 ಎಳೆ ಮಾಂಗಲ್ಯ ಸರ ಈ ಥರ ಇದೆ. ಇದು ಬಂದು ನನ್ನ ಹಸ್ಬೆಂಡು ನಮ್ಮ ಅತ್ತೆ ಮನೆ ಕಡೆಯಿಂದ ಕೊಟ್ಟಿದ್ದು ನನಗೆ. 2 ಎಳೆ ಮಂಗಲ ಸರ. ಇದು ಬಂದು ನನಗೆ 40 ಗ್ರಾಮ್ ಇದೆ, 40 ಗ್ರಾಮು. ಇದು ಬಂದು ನಾನು ರೆಗ್ಯುಲರಾಗಿ ವೇರ್ ಮಾಡಿದ್ದೀನಿ, ಒಂದು 5 ವರ್ಷ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ಇದೆ, 5 ವರ್ಷ ಯೂಸ್ ಮಾಡಿದ್ದೀನಿ. ಇದನ್ನು ಹಾಗೆ ಇಟ್ಟಿದ್ದೀನಿ. ಈಗೇನು ಸದ್ಯಕ್ಕೆ ಇದನ್ನು ಹಾಕೋದು ತೊಗೊಳ್ಳೋದು ಬೇಡ. ಯಾವಾಗಾದರೂ ನನ್ನ ಮಗಳಿಗೆ ಇನ್ನೂ ಮದುವೆ ಇದೆ, ನನ್ನ ಹಸ್ಬೆಂಡ್ಗೆ ನೆಕ್ಸ್ಟ್ ಇನ್ನೊಂದು 2 months ಒಳಗಡೆ ಉಂಗುರ ಮಾಡಿಸ್ಬೇಕು. ಆಮೇಲೆ ಅವ್ರಿಗೂ ಕೂಡ ಒಂದು ಚೈನ್ ಮಾಡಿಸ್ಬೇಕು, ಒಂದು 20 ಗ್ರಾಮಲ್ಲಿ ಚೈನ್ ಮಾಡಿಸ್ಬೇಕು. ಕಮೆಂಟಲ್ಲಿ ತುಂಬ ಕಮೆಂಟ್ ಮಾಡ್ತಾಯಿದ್ರಿ, ಅಂದರೆ ಸಿಸ್ಟರ್ ನಿಮ್ಮ ಹತ್ರ ಎಲ್ಲ 2 ಜೊತೆ ಇಟ್ಕೊಂಡಿದ್ದೀರಾ, ಒಂದು 4 ಜೊತೆ ಬಳೆ ತೊಗೊಳ್ಳಿ ಈ ಥರ ಅಂತೆಲ್ಲ ಹೇಳಿದ್ರಿ. ಅವಾಗ ಫುಲ್ ಸೆಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರಿ. ಈ ಥರ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ, ಈ ಥರ ಇನ್ನೊಂದು 4 ಫಸ್ಟ್ ನನ್ನ ಹಸ್ಬೆಂಡ್ ಕೊಡ್ಸೋಣ. ಪಾಪ ಅವ್ರದ್ದು 50 ಗ್ರಾಮ್ ಅಷ್ಟು ನಾವು ಸೇಲ್ ಮಾಡಿದ್ವಿ. ಅಂದರೆ ಸೈಟ್ ತೊಗೊಳ್ಬೇಕಾಗಿತ್ತು, ನಾವು ಸೈಟ್ ತೊಗೊಳ್ಬೇಕು ಅಂದ್ಕೊಂಡಿದ್ವಿ. ಆ ಸಮಯದಲ್ಲಿ ಒಂದು 50 ಗ್ರಾಮು 2 ಲಕ್ಷ ರೂಪಾಯಿಗೆ ಮಾರಿಬಿಟ್ವಿ. ಅಂದರೆ ಒಂದು 5-6 ವರ್ಷದ ಹಿಂದೆ. ಪಾಪ ಭಾಳ ಬೇಜಾರಾಗುತ್ತೆ. ಈಗ ಪಾಪ ಅವ್ರಿಗೆ ಒಂದು ಇವಾಗ ನೆಕ್ಸ್ಟ್ ಒಂದು 2 monthsಲ್ಲೇ ನಾನು ಅವ್ರಿಗೆ ಒಂದು ಫಸ್ಟ್ ನಾವು ಸೇವ್ ಮಾಡೋವಂಥದ್ದು, ಮನೇಲಿ ಸೇವ್ ಮಾಡೋವಂಥದ್ದು ನಮ್ಮ ದುಡ್ಡೆಲ್ಲ ಹಾಕಿ ನನ್ನ ಹಸ್ಬೆಂಡ್ಗೆ ರಿಂಗ್ನ ತೆಗೆದು ಆಮೇಲೆ ಚೈನ್ನ ಮಾಡಿಸಿ ಆಮೇಲೆ ನಾನು ಬಳೆ ಮಾಡಿಸ್ಕೊತೀನಿ, ಸರಿನಾ. ಫಸ್ಟು ಎಲ್ಲ ಮನೇಲಿ ಎಲ್ಲರಿಗೂ ಇರಬೇಕಲ್ವ ಗೋಲ್ಡು. ಹಾಗಾಗಿ ಒಂದೊಂದನ್ನೇ ತೆಗೀತಾ ಬರೋಣ, ಆಮೇಲೆ ಇದು ಮಾಡೋಣ. ಇದನ್ನು ಇನ್ನೂ ಇದು ಮಾಡ್ತಾಯಿಲ್ಲ. ನಾವು ಸ್ವಂತ ಮನೆ ತೆಗಿಯೋಕೆ ಪ್ಲ್ಯಾನ್ ಇದೆ, ಆವಾಗ ನೋಡೋಣ. EMI ಎಲ್ಲ ಹಾಕ್ಸ್ಕೊಂಡು ನನ್ನ ಹೊರಗಡೆ ಹೋಗಿ ಅರ್ನಿಂಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು EMI ಎಲ್ಲ ಹಾಕ್ಸ್ಕೊಂಡು ಒಂದು ಸ್ವಂತ ಮನೆ ತೆಗಿಲೇಬೇಕು, ಅದು ನನ್ನ ಕನಸು. ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೆ ಪಾಪ 50 ಗ್ರಾಮ್ ಗೋಲ್ಡ್ಸ್ ಇಲ್ಲ, ಅವ್ರಿಗೆ ಇತ್ತು, ಎಲ್ಲನೂ ಇತ್ತು. ಬ್ಯಾಸ್ಲೆಟ್ ಇತ್ತು, ಸರ ಇತ್ತು, 2 ಉಂಗುರ ಇತ್ತು, ಎಲ್ಲನೂ ಪಾಪ ಒಂದು ಉಂಗುರ ಅವ್ರಿಗಿತ್ತು, ಅವರೇನೆ ಕಳ್ದಾಕೊಂಡು ಬಂದುಬಿಟ್ರು. ಒಂದು 3 year ಬ್ಯಾಕ್ ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಬಂದುಬಿಟ್ಟಿದ್ರು. ಇದು ನೋಡಿ, ಇದೊಂದು ಡಾಲರ್ ಇದೆ, ಆಂಜನೇಯ ಸ್ವಾಮಿ ಡಾಲರ್. ಪಾಪ ನನ್ನ ಹಸ್ಬೆಂಡ್ ಚೈನ್ಗೆ ಹಾಕಿದ್ದಂಥ ಡಾಲರ್ ಇದು. ಒಂದು 20 ಗ್ರಾಮ್ ಇತ್ತು ಚೈನ್. ಆ ಚೈನಲ್ಲಿ ಗ್ರಾಮ್ ಎತ್ಕೊಂಡು ಪಾಪ ಅವ್ರದ್ದು ಚೈನ್ ಮಾರಿದ್ವಿ ಸೈಟ್ಗೋಸ್ಕರ. ಇದು ಆಂಜನೇಯ ಸ್ವಾಮಿ ಡಾಲರ್. ಈಗ ಈ ಡಾಲರ್ಗೆ ಒಂದು 15 ಗ್ರಾಮಿಂದ ಒಂದು 20 ಗ್ರಾಮಲ್ಲಿ ಸರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಡಿಸೋಣ, ನೋಡೋಣ ನಿಧಾನಕ್ಕೆ. ಅದಕ್ಕೂ ಸ್ವಲ್ಪನೇ ಸೇವ್ ಮಾಡಬೇಕಾಗಿ ಬರುತ್ತೆ, ಎಲ್ಲ ಒಂದೇ ಸಾರಿ ನಮ್ಮ ಕೈಲಿ ಆಗಲ್ಲ. 5 ಗ್ರಾಮ್ದೊಂದು ಕಾಯಿನು, ಈ ಥರ 5 ಗ್ರಾಮ್ದೇ ಕಾಯಿನ್ಗಳನ್ನ ತೊಗೊಂಡು 1 ಗ್ರಾಮ್ 2 ಗ್ರಾಮ್ ಈ ಥರ ಕಾಯಿನ್ಗಳನ್ನ ತೊಗೊಂಡು ಒಂದು 15 ಗ್ರಾಮ್ಗೆ ಒಂದು ಚೇಂಜ್ ಮಾಡಿಸೋಣ. ಇದು ಲಿಥಿಮಾಗೆ ತೊಗೊಂಡ್ರು ಅಂತ 1 ಗ್ರಾಮ್ ವಾಲೆ.
ಇದು ನೋಡಿ ಜಸ್ಟ್ 2 ಸ್ಟಾರ್ ವಾಲೆ ಇದು 1 ಗ್ರಾಮ್ ಇದೆ. ಲಿತಿಮಾಗೆ ತೊಗೊಂಡೆ, ಈ ವಾಲೆ ಹಾಕೋದು ಬೇಡಪ್ಪ ಕಳ್ಳರು ಕಟ್ಟ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇದು ಬಿಚ್ಚಿಟ್ಬಿಟ್ಟು ಈಗ ಒಂದು ಅರ್ಧ ಗ್ರಾಮಲ್ಲಿ ಚಿಕ್ಕ ಸ್ಟಾರ್ ವಾಲೆ ಹಾಕಿ ಕಳಿಸಿದ್ದೀನಿ. 1 ಗ್ರಾಮು ಹಾಕಿಲ್ಲ. ಈಗ 1 ಗ್ರಾಮೇ 15,000 ಇದೆ. ಹಾಗಾಗಿ ಸ್ಕೂಲಲ್ಲೂ ಕೂಡ ಅವೇರ್ನೆಸ್ ಮಾಡಿದರು, ಮಕ್ಕಳಿಗೆ ಗೋಲ್ಡೆಲ್ಲ ಹಾಕಿ ಕಳಿಸ್ಬೇಡಿ ಅಂತ. ಹಾಗಾಗಿ ನಿಜವಾಗ್ಲೂ ಈಗ ಒಂದು ಮೂಗು ಬಟ್ಟೆ ತೊಗೊಳಕ್ಕಾಗಲ್ಲ. ಈ ಥರ ಒಂದು ಮೂಗು ಬಟ್ಟೆ ಬಂದು 3,000 ಹೇಳ್ತಾರೆ ಅಲ್ವಾ. ಈ ಮೂಗು ಬಟ್ಟೆ ನಾನು 3,000 ಕೊಟ್ಟು ತೊಗೊಂಡೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಏನು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂದರೆ ಚಿನ್ನ ಭಾಳ ದುಬಾರಿ ಆಗಿಬಿಟ್ಟಿದೆ ಅಲ್ವಾ. ಇಷ್ಟು ನನ್ನ ಗೋಲ್ಡ್ಸ್ ತೋರಿಸಿದ್ದೀನಿ. ಫುಲ್ ಇಷ್ಟು ನನ್ನ ಹತ್ರ ಇರುವಂಥ ಗೋಲ್ಡ್ಸ್ ನಾನು ಸೇವ್ ಮಾಡಿರೋಂಥ ಗೋಲ್ಡ್ಸ್, ಸೇವ್ ಆಗಿರುವಂಥ ನಮ್ಮ ದುಡ್ಡು ಡಬಲ್ ಆಗಿರೋಂಥದ್ದು ನಾನು ನಿಮ್ಮ ಜೊತೆ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಬಂದು ನಾನು ನಿಮಗೆ ತೋರಿಸೋಂಥದ್ದು ಇಯರ್ ಒಳಗಡೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನನ್ನ ಚೈನ್, ಇದು ನನ್ನ ಸಿಲ್ವರ್ ಚೈನ್. ಇದು ಬಂದು ನಾನು ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಹಾಕ್ಕೊಳ್ಳಿಕ್ಕೆ ಈ ಚೈನ್ ತೊಗೊಂಡಿದ್ದೀನಿ. ಇದು ಬಂದು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಸೀರೆ ವೇರ್ ಮಾಡಿದಾಗ ಈ ಥರ ಚೈನ್ ಹಾಕ್ಕೊಂಬಿಟ್ರೆ ಕಾಲಿಗೆ ಒಂದು ಅಂದ ಅಲ್ವಾ. ಈ ಥರ ಇದೆ ನೋಡಿ, ಚೆನ್ನಾಗಿ ಕಾಣ್ತಿದ್ದ. ಇದು ತುಂಬ ಚೆನ್ನಾಗಿದೆ. ವಾಶ್ ಮಾಡಬೇಕು, ನಾನು ಯೂಸ್ ಮಾಡಿದ್ದೀನಿ, ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ. ಒಂದು ಸರಿ ಎಲ್ಲನೂ ಚೆನ್ನಾಗಿ ಬೆಳ್ಳಿ ಇದಾಕ್ಬಿಟ್ಟು ಕೋಲ್ಗೇಟ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಎತ್ತಿಡಬೇಕು. ಇದು ನನ್ನ ಚೈನ್. ನೆಕ್ಸ್ಟು ಬಂದುಬಿಟ್ಟು ನಾನು ತೊಗೊಂಡಿರೋಂಥದ್ದು ಹೇಳ್ತಾ ಇರೋಂಥದ್ದು, ಲಿತಿಮಾ ಆಲ್ರೆಡಿ ಇವಾಗ ಒಂದು ಜೊತೆ ಚೈನ್ ಡೈಲಿ ಯೂಸ್ಗೆ ಹಾಕ್ಕೊಂಡು ಹೋಗ್ತಾಳೆ. ನಾನು ಕೂಡ ಡೈಲಿ ಯೂಸ್ಗೆ ಒಂದು ಜೊತೆ ಚೈನ್ ಇಟ್ಕೊಂಡಿದ್ದೀನಿ. ಇದು ಹೊರಗಡೆ ಹೋಗುವಾಗ ಹಾಕ್ಕೊಳ್ಳಿಕ್ಕೆ ಚೈನ್ಸ್. ಇದು ನೋಡಿ, ಲಿತಿಮಾಗೆ ನಾವು 5 ತಿಂಗಳಲ್ಲಿ ತೊಗೊಂಡಿರೋಂಥ ಚೈನ್. ಇದು 5 ಮಂತ್ಸಲ್ಲಿ ಅವ್ಳಿಗೆ ತೊಗೊಂಡಿದ್ದು. ಈಗ ಅವಳಿಗಾಗಲೇ 8 ಇಯರ್ಸ್ ರನ್ನಿಂಗಲ್ಲಿದೆ. ಈ ಚೈನು ವೇರ್ ಮಾಡಿದ್ಲು ಅವಾಗ ಚಿಕ್ಕ ವಯಸ್ಸಲ್ಲಿ. ಒಂದು 1.5 ಇಯರ್, ಒಂದು 5 ಮಂತ್ಸ್ಗೆ ಹಾಕ್ಕೊಂಡ್ಲು. 1.5 ಇಯರ್ವರೆಗೂ ಈ ಚೈನ್ನ ವೇರ್ ಮಾಡಿದ್ಲು. ಇದನ್ನು ತೊಳಿಸ್ಬೇಕು, ತೊಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೆಲ್ ಅಂತ ಇದೆ ನೋಡಿ, ಜೆಲ್. ಹೆಣ್ಮಕ್ಳಿಗೆ ಜೆಲ್ ಅನ್ನೋದು ಇಷ್ಟ ಇರುತ್ತೆ. ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇಲ್ಲ. ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ಮಹಾಲಕ್ಷ್ಮಿ ಓಡಾಡ್ತಾ ಇರೋ ಥರ ಇರುತ್ತೆ. ಇದನ್ನು ಕೂಡ ಚೆನ್ನಾಗಿ ಕೋಲ್ಗೇಟ್ ಹಾಕಿ ವಾಶ್ ಮಾಡಿ ಎತ್ತಿಡಬೇಕು. ಇಲ್ಲಾಂದರೆ ಚೈನ್ ತೊಳೆಯೋ ಅಂಗಡಿಲಿ ತೊಗೊಂಡೋಗಿ ವಾಶ್ ಮಾಡಬೇಕು. ಇದು ಬಂದು ನಮ್ಮ ಚೈನ್ಸ್. ಅವೆರಡು ಚೈನು. ಇದು ಇವಾಗ ರೀಸೆಂಟಾಗಿ ಮೊನ್ನೆ ತೊಗೊಂಡಿರೋಂಥ ಚೈನ. ಇದು ನನ್ನ ಹಸ್ಬೆಂಡ್ ಕೊಡಿಸಿರೋಂಥ ಚೈನ್ ನೋಡಿ. ಈ ಥರ ಇದು ಈಗ ಟ್ರೆಂಡಿಂಗ್ ಚೈನ್. ಇದು ಟ್ರೆಂಡಿಂಗ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ನನಗೆ ಇದು ಕಾಲಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ಥರ ಡಿಸೈನಲ್ಲಿ ತೊಗೊಂಡಿದ್ದೀನಿ. ತುಂಬ ಜೆಲ್ ಅನ್ನಬಾರ್ದು, ಮನೇಲಿ ಯೂಸ್ ಮಾಡೋವಂಥ ಚೈನ್ ಇದು. ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋದು, ಡ್ರೆಸ್ಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಸೀರೆಗೂ ಕೂಡ ಚೆನ್ನಾಗಿರುತ್ತೆ ಈ ಚೈನು. ಹಾಗಾಗಿ ನಾನು ಈ ಚೈನ ತೊಗೊಂಡೆ. ಇದು ಬಂದು ಈಗ ಒಂದು 6,500 ಆಗುತ್ತೆ ಈ ಚೈನ್. ಜಸ್ಟ್ ಈ ಚೈನ್ಗೆ ಒಂದು 42 ಗ್ರಾಮ್ ಇದೆ ಅಷ್ಟೇ ಈ ಚೈನು. ಸ್ವಲ್ಪ ತಿಕ್ಕಾಗೇ ಇದೆ ನೋಡಿ. ಲಾಸ್ಟ್ ಒಂದು ಹಳೆಯ ಚೈನ್ ಇತ್ತು, ಅದು ಹಾಕ್ಬಿಟ್ಟು ಈ ಚೈನ್ನ ತೊಗೊಂಡೆ. ಈ ಥರ ಇದೆ. ಇದು ಕೂಡ ಚೆನ್ನಾಗಿ ಕಾಣುತ್ತೆ ನನ್ನ ಕಾಲಿಗೆ. ಇಷ್ಟೇ ನನ್ನ ಹತ್ರ ಇರೋವಂಥದ್ದು. ದೇವ್ರ ಮನೆ ಹತ್ರ ಒಂದು ಕುಂಕುಮದ ಬಟ್ಲುಗಳಿದೆ 2, ಅದೊಂದು 2 ಅಷ್ಟೇ ನನ್ನ ಹತ್ರ ಬೆಳ್ಳಿ ಇರೋದು. ಜಾಸ್ತಿ ಬೆಳ್ಳಿ ಅಂದರೆ ಮನೀಶ್ ಆಲ್ರೆಡಿ ಕಾಲಿಗೆ ನಡಕ್ಕೆ ಕೈಗೆ ಎಲ್ಲ ಬೆಳ್ಳಿ ಹಾಕ್ಕೊಂಡಿದ್ದಾನೆ. ಅದೆಲ್ಲ ಕೂಡ ಅಮ್ಮನೇ ಕೊಡಿಸಿದ್ದು. ನನ್ನ ಮಕ್ಕಳಿಗೆ ಜಾಸ್ತಿ ಬೆಳ್ಳಿ ಅವೆಲ್ಲ ಕೊಡಿಸೋದು ಜಾಸ್ತಿ ಅಮ್ಮನೇ. ಊರಿಗೋದಾಗೆಲ್ಲ ಹಳೇದಾಕಿ ಹೊಸದು ಕೊಡಿಸ್ತಾ ಇರ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ ತವ್ರ ಮನೆ ಕಡೆಯಿಂದ. ನನಗೆ ತುಂಬ ಹೆಲ್ಪಿಂಗ್ ಚೆನ್ನಾಗಿದೆ. ನನಗೆ ಅಮ್ಮ ಕೊಡಿಸ್ತಾ ಇರ್ತಾರೆ ಊರಿಗೋದಾಗೆಲ್ಲ ಮೊಮ್ಮಕ್ಕಳಿಗೆ. ನನ್ನ ಮಗಳಿಗೆ ವಾಲೆ ಎಕ್ಸ್ಚೇಂಜ್ ಮಾಡಿಕೊಡೋದು. ಏನಾದರೂ ಮುರಿದೋದ್ರೆ, ಅಜ್ಜಿ ನನ್ನ ವಾಲೆ ಮುರಿದೋಯ್ತು, ಯಾಕಂದರೆ ಅಜ್ಜಿ ದುಡಿತಾ ಇದ್ದಾರೆ, ಅಮ್ಮ ಮನೇಲಿ ಇದ್ದಾಳಲ್ವ. ಹಾಗಾಗಿ ಅವ್ಳಿಗೇನಾದರೂ ಬೇಕಾದರೆ ಸಾಕು, ಅಜ್ಜಿ ಅದು ಕೊಡಿಸು, ನನಗೆ ಇದು ಕೊಡಿಸು, ಬಟ್ಟೆ ಕೊಡಿಸು, ಚೈನ್ ಕಿತ್ತೋಯ್ತು ಅಜ್ಜಿ ಅಂತೆಲ್ಲ ಫೋನ್ ಮಾಡಿ ನಮ್ಮ ಅಮ್ಮನಿಗೆ ಟಾಸ್ಕ್ ಆಗ್ತಾ ಇರ್ತಾಳೆ, ಅದು ಬೇಕು ಇದು ಬೇಕು ಅಂತ. ಇಷ್ಟೇ ನನ್ನ ಹತ್ರ ಇರೋಂಥ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ನ ತೋರಿಸಿದ್ದೀನಿ. ತುಂಬ ಕಷ್ಟಪಟ್ಟು ಸ್ವಲ್ಪನೇ ಸೇವ್ ಮಾಡೋಂಥದ್ದು. ನಾನು ಹೇಳೋವಂಥದ್ದಾದರೆ ಪ್ರತಿ ವರ್ಷ ಒಂದು 2ರಿಂದ 3 ಗ್ರಾಮ್ ಆದರೂ ತೊಗೊಳ್ಳಿ. 2 ಗ್ರಾಮ್ಗೆ ಒಂದು 30,000 ಆಗುತ್ತೆ. ಈಗಂತೂ ಫರ್ ಗ್ರಾಮ್ 15,000 ಇದೆ. ನಾವು 2,000 ರೀತಿ ಕಟ್ಟಿದ್ರೆ ನಮಗೆ 24,000 ಆಗುತ್ತೆ. ಅದಕ್ಕೊಂದು ಸ್ವಲ್ಪ 5,000 ಸೇರಿಸಿದ್ರೆ ಒಂದು 2 ಗ್ರಾಮಲ್ಲಿ ಒಂದು ಕಾಯಿನ್ ಬರುತ್ತೆ, ಇಲ್ಲ 1 ಗ್ರಾಮ್ಗೂ ಕಾಯಿನ್ ಬರುತ್ತೆ, ಅರ್ಧ ಗ್ರಾಮ್ಗೂ ಕಾಯಿನ್ ಬರುತ್ತೆ. ನಾವು ಈ ಥರ ಒಂದು ಸ್ವಲ್ಪನೇ ಹೆಣ್ಮಕ್ಳು ಚಿಕ್ಕದಾಗಿ ಮನೇಲಿ ಒಂದು 1,000 ರೂಪಾಯಿ 2,000 ರೂಪಾಯಿ ಆದರೂ ಕೂಡಿಸಿ ನಾವು ಗೋಲ್ಡ್ನ ತೊಗೊಳ್ತಾ ಇರಬೇಕು. ಮಾಡ್ತೀನಿ. ಈಗೆಲ್ಲ ನನ್ನೆಲ್ಲ ಗೋಲ್ಡ್ ಎಲ್ಲ ಡಬಲ್ ಆಗಿರೋದ್ರಿಂದ ಭಾಳ ಸಂತೋಷ ಆಗಿದೆ. ನಿಜವಾಗ್ಲೂ ನಾನು ಒಂದೇ 1 ಗ್ರಾಮ್ ಇಲ್ಲದೆ ಇದ್ದೆ 2010ರಲ್ಲಿ. 2026ಗೆ ಈಗ ಒಂದು 16 ವರ್ಷ ಅಂದ್ಕೊಳ್ಳಿ, ಮದುವೆ ಆಗಿ 9 ವರ್ಷ ಇಷ್ಟೆಲ್ಲ ಗೋಲ್ಡ್ನ ಸೇವ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ದು ಗೋಲ್ಡ್ ಸಿರ್ತಿತ್ತು ಪಾಪ, ಅವ್ರದ್ದು ಬ್ಯಾಸ್ಲೈಟು, ಉಂಗುರ, ಚೈನು ಎಲ್ಲನೂ ಫಸ್ಟು ನಾನೇ ಅವ್ರದ್ದೆಲ್ಲ ಮಾರಿಬಿಟ್ಟೆ. ಈಗ ಪಾಪ ಅವ್ರಿಗೆಲ್ಲನೂ ಕೊಡಿಸ್ಬೇಕು, ಅವ್ರಿಗೂ ಬೇಕಲ್ಲ, ನಮ್ಮ ಹತ್ರ ಗೋಲ್ಡ್ ಇದೆ ಅಂದಮೇಲೆ ಅವ್ರಿಗೂ ಇರಬೇಕು ಅಂತ ಅಷ್ಟೇ ಯೂಸ್ ಮಾಡ್ತೀವಿ.
ನನಗೆ ಅರ್ಥ ಆಗುತ್ತೆ ತುಂಬ ಎಕ್ಸ್ಪೆನ್ಸಿವಲ್ಲಿ. ಇದರಲ್ಲೂ ಕೂಡ ನಾವು ಗೋಲ್ಡ್ಗೆ ಸೇವ್ ಮಾಡಬೇಕು. ಅವಾಗ ಬಂದು 3,500 ಇತ್ತು ನನ್ನ ಮದುವೆಯಲ್ಲಿ, ಈಗ ಬಂದು 15,000 ಇದೆ. ಅವಾಗ ನನ್ನ ಪೇಮೆಂಟ್ ಎಷ್ಟು ಇತ್ತು? 4,000 ಇತ್ತು. ಈಗ ಸ್ಯಾಲ್ರಿ ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಒಂದು 20,000 ಸ್ಯಾಲ್ರಿ ಅಲ್ವಾ. ಅಂದರೆ 20,000 ಅಂದರೆ ಒಂದು 1 ಗ್ರಾಮ್ ತೊಗೊಳಕ್ಕಾಗುತ್ತೆ, 1-1.5 ಗ್ರಾಮ್. ಈಗ ಒಂದು 15-20,000 ಸ್ಯಾಲ್ರಿಲಿ. ಅವಾಗಿನ ಸ್ಯಾಲ್ರಿ ಅಷ್ಟೇ ಇತ್ತು, ಗೋಲ್ಡ್ ರೇಟು ಅಷ್ಟೇ ಬಂದಿತ್ತು. ಇವಾಗಿನ ಸ್ಯಾಲ್ರಿ ಇಷ್ಟಿದೆ, ಇಷ್ಟೇ ಬಂದಿದೆ. ನಮ್ಮ ಕೈಲಿ ಗೋಲ್ಡ್ ತೊಗೊಳಕ್ಕಾಗಲ್ಲ ಅಂತ ನೆನೆಸ್ಲೇಬಾರ್ದು. ವರ್ಷಕ್ಕೆ 2 ಗ್ರಾಮ್ ಆದರೂ, 1 ಗ್ರಾಮ್ ಇಲ್ಲ 2 ಗ್ರಾಮ್. ತೀರಾ ಬಡವರಿದ್ದೀವಿ, ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ, 1,000 ಎತ್ತಿಡ್ತೀವಿ ಅಂತ ಕಷ್ಟಪಟ್ಟು ಎತ್ತಿಟ್ಬಿಟ್ಟು ಒಂದು 12,000 ಆಗುತ್ತೆ ಅಂದ್ಕೊಳ್ಳಿ. ಅದರಲ್ಲೇ ಇನ್ನೊಂದು 3,000 ಹಾಕಿದ್ರೆ 1 ಗ್ರಾಮ್ ಸಿಗುತ್ತೆ. ಪ್ರತಿ ವರ್ಷ ಪ್ರತಿ ತಿಂಗಳು 1,000 ಎತ್ತಿಟ್ರೆ 12,000. ಈ ವಿಶ್ವಾಸ್ ಜ್ಯುವೆಲ್ಲರಿ ಸ್ಕೀಮ್ಗಳ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಲ್ವಾ. ಅದೇ ಥರ ನೀವು ನಿಮ್ಮ ನಿಯರ್ ಬೈಯಲ್ಲಿ ಎಲ್ಲಾದರೂ ಗೋಲ್ಡ್ ಚೀಟಿಗಳಿರುತ್ತೆ, ಅಲ್ಲಿ 1,000ನೇ ಕಟ್ಕೊಂಡು ಬನ್ನಿ. 1 ಗ್ರಾಮಲ್ಲಿ 1 ಗ್ರಾಮ್ ಎತ್ತಿಡಿ. 1 ವರ್ಷಕ್ಕೆ 1 ಗ್ರಾಮ್ ತೆಗ್ದಿಡಿ. 5 ವರ್ಷಕ್ಕೆ 5 ಗ್ರಾಮಲ್ಲಿ ಒಂದು ಹ್ಯಾಂಗಿಂಗ್ಸ್ ಮಾಡಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿದ್ದಾರೆ ಅಂದರೆ ಎಕ್ಸ್ಪೆಷಲಿ ನೀವು ಗೋಲ್ಡ್ನ ಸೇವ್ ಮಾಡಲೇಬೇಕು. ನಾಳಿನ ಹೆಣ್ಮಕ್ಳಿಗೆ ಒಂದು ಜೊತೆ ವಾಲೆ ಕೊಡೋದು ಈ ಪ್ರೆಸೆಂಟಲ್ಲಿ ಮದುವೆ ಮಾಡೋಕ್ಕೆ 1 ಗ್ರಾಮ್ ಒಂದು ಜೊತೆ ವಾಲೆ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಟಿ ವಿಲೆಲ್ಲನೂ ಹೇಳ್ತಾರೆ. ಅಷ್ಟು ಗೋಲ್ಡ್ ರೇಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದಂತೂ ಸತ್ಯನೇ. ನಾವು ಅದಕ್ಕೆ ಈಗಿಂದನೇ ನಮ್ಮ ಮಕ್ಕಳಿಗೆ ಸ್ವಲ್ಪನೇ ಸೇವ್ ಮಾಡ್ತಾ ಬರಬೇಕು. ಆಡಂಬರ ಜೀವನನ ಕಡಿಮೆ ಮಾಡಬೇಕು. ಕಾಸ್ಟ್ಲಿ ದುಬಾರಿ ಬಟ್ಟೆಗಳು, ದುಬಾರಿ ಐಟಮ್ಸ್ ಈ ಥರ ಎಲ್ಲ ಮರಳಾಗಬೇಡಿ. ಏನಿದೆಯೋ ಅದರಲ್ಲೇ ಯೂಸ್ ಮಾಡಿ. ಅದು ಸೆಕೆಂಡ್ಸ್ ಆಗಿರ್ಬೋದು, ಇಲ್ಲ ತುಂಬ ದುಬಾರಿ ಐಟಮ್ಗೆ ಕಡಿಮೆ ಮಾಡಿ. ಫ್ಯೂಚರ್ಗೆ ನಮಗೋಸ್ಕರ ಸ್ವಲ್ಪ ಸೇವ್ ಮಾಡೋದನ್ನ ಕಲಿಬೇಕು. ಮುಂದಿನ ಜೀವನ ಒಳ್ಳೆಯ ರೀತಿ ಇರಬೇಕಂದ್ರೆ ನಾವು ಈಗಿಂದನೇ ಸೇವಿಂಗ್ಸ್ ಮಾಡಬೇಕು. ಇಷ್ಟೇ. ನಾನು ಹೇಳ್ತಾ ಹೋಗ್ಬಿಟ್ರೆ ಸೇವಿಂಗ್ಸ್ ಬಗ್ಗೆ ತುಂಬಾ ಹೇಳ್ಬಿಡ್ತೀನಿ, ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಇಷ್ಟ ಆಯಿತಾ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಎಲ್ಲ? ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.